ಎಲ್ಲರಿಗೂ ನಮಸ್ಕಾರ. ಚಂದ್ರನ ಚೂರು ಭೂಮಿಯ ಸ್ವಾಭಾವಿಕ ಉಪಗ್ರಹವಾಗಿರುವ ಚಂದ್ರನ ಬಗ್ಗೆ ಮಾಹಿತಿ ಕೊಡುವಂತಹ ಒಂದು ಪುಸ್ತಕ. ಈ ಮುನ್ನುಡಿ ಹೀಗಿದೆ: ಚಂದ್ರನ ಚೂರು ಮನುಷ್ಯ ಚಂದ್ರಮಂಡಲದ ಮೇಲೆ ಕಾಲಿಟ್ಟ ಮಹಾಸಾಹಸದ ಕಥೆ. 20ನೇ ಶತಮಾನದ ನಾಗರಿಕತೆಯ ಸಾಧನೆಗಳಿಗೆ ಪ್ರಾತಿನಿಧಿಕ ಉದಾಹರಣೆ. ಮನುಷ್ಯನ ಬಾಹ್ಯಾಕಾಶದ ಸಾಧನೆಗಳಲ್ಲಿ ಇದೊಂದು ಮೈಲುಗಲ್ಲು. ಚಂದ್ರಮಂಡಲಕ್ಕೆ ಹೋಗಿ ಅಲ್ಲಿಂದ ಒಂದಷ್ಟು ಕಲ್ಲು ತಂದಿದ್ದಕ್ಕೆ ಇಷ್ಟೊಂದು ಮಹತ್ವವನ್ನು ಏಕೆ ಆರೋಪಿಸುತ್ತಾರೆಂದು ಯಾವುದನ್ನು ಐಹಿಕ ಲಾಭದ ದೃಷ್ಟಿಯಿಂದಲೇ ನೋಡುವವರು ಯೋಚಿಸುತ್ತಾರೆ. ಇದನ್ನು ಒಬ್ಬ ವ್ಯಕ್ತಿಯ ಅಥವಾ ಒಂದು ದೇಶದ ಸಾಧನೆ ಎಂದು ಸಂಕುಚಿತ ದೃಷ್ಟಿಯಿಂದ ನೋಡುವವರ ಅನಿಸಿಕೆ ಇದು. ಇವತ್ತಿಗೆ 30 ವರ್ಷಗಳ ಹಿಂದೆ ನೀಲ್ ಆರ್ಮ್ಸ್ಟ್ರಾಂಗ್ ಚಂದ್ರನ ಮೇಲೆ ಕಾಲಿಟ್ಟ ಆ ಅಮೋಘ ಗಳಿಗೆಯಲ್ಲಿ ಜಗತ್ತಿನ ಸಮಸ್ತ ಮಾನವರು ವ್ಯಕ್ತಿ, ದೇಶ, ಕಾಲ, ಧರ್ಮಗಳ ಮೇರೆಯನ್ನು ನಿರಾಯಾಸವಾಗಿ ಮೀರಿ ಮೈಯಲ್ಲಿ ಮಿಂಚಿನ ಹೊಳೆ ತುಳುಕಾಡಿದಂತೆ ರೋಮಾಂಚಿತರಾಗಿದ್ದು ಮಾತ್ರ ನಿಜ. ಅಪೋಲೋ 11ರ ಈ ಅಸೀಮ ಸಾಹಸ ಮನುಷ್ಯ ಚೇತನಕ್ಕೆ, ಆತ್ಮವಿಶ್ವಾಸಕ್ಕೆ ಕೊಟ್ಟ ಚೈತನ್ಯ ಪರೋಕ್ಷವಾದುದರಿಂದ ಅಳತೆಗೆ ಸಿಕ್ಕುವಂಥದ್ದಲ್ಲ. ಆದರೆ ಮನುಷ್ಯ ಮನಸ್ಸು ಮಾಡಿದರೆ ಅವನ ಸಾಧನೆಗಳಿಗೆ ಇತಿಮಿತಿ ಇಲ್ಲ ಎಂಬುದನ್ನು ಇದು ತೋರಿಸಿಕೊಟ್ಟಿತು. ಅಷ್ಟಲ್ಲದೆ ನಮ್ಮ ಸುಂದರ ಭೂಗ್ರಹ ಸದ್ಯ ನಾವು ತಿಳಿದಿರುವ ವಿಶಾಲ ನಿರ್ಜನ ಬ್ರಹ್ಮಾಂಡದಲ್ಲಿ ಎಷ್ಟು ಅಮೂಲ್ಯವಾದುದು, ಅನರ್ಘ್ಯವಾದುದು ಎನ್ನುವ ಅರಿವನ್ನೂ ಮೂಡಿಸಿತು. ಯುದ್ಧ, ಕಲುಷಿತ ವಾತಾವರಣ, ಪರಿಸರ ನಾಶ ಇತ್ಯಾದಿಗಳಿಂದ ಎಂಥ ಘೋರ ದುರಂತದತ್ತ ನಾವು ಸಾಗುತ್ತಿದ್ದೇವೆ ಎನ್ನುವುದನ್ನು ಇನ್ನಿಲ್ಲದಂತೆ ಎಚ್ಚರಿಸಿತು. ಮನುಷ್ಯ ಚಂದ್ರನ ಮೇಲೆ ಕಾಲಿಟ್ಟ ಗಳಿಗೆಯಿಂದ ಇಂದಿನವರೆಗೆ ಹಲವಾರು ದಶಕಗಳೇ ಕಳೆದಿವೆ. ಅನೇಕ ಹೊಸ ತಲೆಮಾರುಗಳೇ ಬಂದಿವೆ. ಅವರಿಗೆಲ್ಲ ಕಾರು, ಮೋಟರು, ಸೈಕಲ್ಲುಗಳಿದ್ದಂತೆಯೇ ಉಪಗ್ರಹಗಳು, ಬಾಹ್ಯಾಕಾಶ ಗಗನ ನೌಕೆಗಳು ಎನ್ನಿಸಬಹುದು. ಈ ಕೃತಿಯಲ್ಲಿ ಹೇಗೆ ಮನುಷ್ಯ ಸೋಲಿನ ಶರದಿಯನ್ನೇ ಎದುರಿಸಿ ಮಾಡಿದ ಅಪಾಯಕರ ಸಾಧನೆ ಇದು ಎಂದು ವಿವರಿಸಿದ್ದೇನೆ. ಚಂದ್ರನ ಮೇಲೆ ಪದಾರ್ಪಣ ಮಾಡಿದ ಮೇಲೂ ಮನುಷ್ಯನ ಬಾಹ್ಯಾಕಾಶದ ಸಾಧನೆಗಳು ಸತತವಾಗಿ ಮುಂದುವರೆದಿವೆ. ಸೌರಮಂಡಲದ ಅಂಚಿನವರೆಗೂ ಮನುಷ್ಯ ತನ್ನ ಹುಡುಕಾಟವನ್ನು ವಿಸ್ತರಿಸಿದ್ದಾನೆ. 100 ಪುಟಗಳ ಮಿತಿಯಲ್ಲಿ ನಾನು ಕತೆ ಹೇಳಬೇಕಾದ್ದರಿಂದ ಚಂದ್ರನ ಚೂರಿನೊಂದಿಗೆ ಈ ಕೃತಿಯನ್ನ ನಿಲ್ಲಿಸಿದ್ದೇನೆ ಎನ್ನುತ್ತಾರೆ ತೇಜಸ್ವಿ ಅವರು.